ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಆಲ್ ಅರೌಂಡ್ ಅಸ್. ನಾನಿವತ್ತು ಅಪರೂಪದ ಹೂಗಳ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ, ಎಂಜಾಯ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ಈ ಹೂ ಎಷ್ಟು ಸುಂದರವಾಗಿದೆ. ಇದನ್ನು ಇಂಗ್ಲೀಷ್ನಲ್ಲಿ ವೈನ್ ಕಪ್ ಅಂತ ಕರೀತಾರೆ. ಕನ್ನಡದಲ್ಲಿ ಬೆಟ್ಟದ ಹೂ ಅಥವಾ ಕಾಡು ಹೂ ಅಂತ ಕರೀತಾರೆ. ಇದಕ್ಕೆ ನಿಖರವಾದ ಹೆಸರು ಇಲ್ಲ ಕನ್ನಡದಲ್ಲಿ, ಆದ್ದರಿಂದ ಇದನ್ನು ಬೆಟ್ಟದ ಹೂ ಅಂತ ಕರೀತಾರೆ. ಇದು ನೋಡಿ, ಒಂದು ಪರ್ಪಲ್ ಕಲರ್ದು ಆರ್ಕಿಡ್ ಹೂ. ಇದು ಎಷ್ಟು ಚೆನ್ನಾಗಿದೆ, ದೊಡ್ಡ ದೊಡ್ಡದಾಗಿ ಬಿಟ್ಟಿದೆ ಹೂ. ಇದು ಸ್ಮಾಲ್ ಆರ್ಕಿಡ್ ಫ್ಲವರು. ಇದು ಕೂಡ ಬೆಟ್ಟಗಳಲ್ಲಿ ಬೆಳೀತೆ. ಇದು ನೋಡಿ, ಆರ್ಕಿಡ್ ಫ್ಲವರ್ನ ಮೊಗ್ಗು. ಇದು ಇನ್ನು ಆರ್ಕಿಡ್ ಹೂವು ಇನ್ನೂ ಪೂರ್ತಿಯಾಗಿ ಅರಳಿಲ್ಲ, ಇನ್ನೂ ಮೊಗ್ಗಿದೆ. ಇದು ನೋಡಿ ಎಷ್ಟು ಸುಂದರವಾಗಿದೆ, ಕೆಂಪು ಹೂ. ಇದರ ವಿನ್ಯಾಸ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಒಂಥರ ಆರ್ಕಿಡ್ ಹೂ ಇದೆ. ಇದು ಕೂಡ ಇದು ಯೆಲ್ಲೋ ಕಲರ್ ಆರ್ಕಿಡ್ ಹೂ. ಮನುಷ್ಯನ ಮುಖದ ಹಾಗೆ ಕಾಣಿಸುತ್ತೆ, ಯಾರ್ದೋ ಮುಖ, ಕೂದಲು ಸೈಡಲ್ಲಿ ಆ ಥರ ಕಾಣಿಸುತ್ತೆ. ಇದು ನೋಡಿ, ಸುಂದರವಾದ ಹಳದಿ ಹೂವು, ಎಷ್ಟು ಚೆನ್ನಾಗಿದೆ. ಇದು ಒಂದು ಆರ್ಕಿಡ್ ಫ್ಲವರ್. ಇದು ಡಬಲ್ ಕಲರ್ ಆರ್ಕಿಡ್ ಫ್ಲವರು. ಎಲೆಗಳು ನೋಡಿ ಹೇಗಿದೆ, ಎಷ್ಟು ಚೆನ್ನಾಗಿದೆ. ಇದು ರೆಡ್ ಆ್ಯಂಡ್ ಯೆಲ್ಲೋ ಆರ್ಕಿಡ್ ಫ್ಲವರು. ಇದು ಡ್ರ್ಯಾಗನ್ ಫೇಸ್ ಆರ್ಕಿಡ್ ಫ್ಲವರ್ ಅಂತ ಹೇಳ್ತಾರೆ. ಮುಖ ಡ್ರ್ಯಾಗನ್ ಥರ ಇರುತ್ತೆ. ಇದೆಲ್ಲ ಪ್ರಾಣಿಗಳು, ಪಕ್ಷಿಗಳು ಅಥವಾ ಹೂಗಳು ಅಂತ ಕನ್ಫ್ಯೂಸ್ ಆಗಬೇಕು, ಆ ಥರ ವಿನ್ಯಾಸ ಇದೆ. ಇದು ನೋಡಿ, ಚಿಟ್ಟೆ ಥರ ಇದೆ, ಹಸಿರು. ಇದು ಚಿಟ್ಟೆ ರೆಕ್ಕೆ ಇದ್ದ ಹಾಗೆ, ಮಧ್ಯ ಎಲ್ಲ ರೆಡ್ ಕಲರು. ಇದು ನೋಡಿ, ಮಂಕಿ ಫೇಸ್ ಫ್ಲವರ್ ಅಂತ. ಇವೆಲ್ಲ ನಿಜವಾಗ್ಲೂ ಅರಳಿರೋ ಹೂಗಳಿವು. ನೋಡಿ ಎಷ್ಟು ಚೆನ್ನಾಗಿದೆ, ಮಂಕಿ ಫೇಸ್ ಥರ ಕಾಣಿಸುತ್ತೆ. ಇದು ನೋಡಿ, ಕ್ಯಾಪ್ ಹಾಕ್ಕೊಂಡಿರೋ ಥರ ಇದೆ. ಗೋರಿಲ್ಲಾಗೆ ತಲೆ ಮೇಲೆ ಕ್ಯಾಪ್ ಹಾಕ್ದಂಗಿದೆ. ಇದು ನೋಡಿ, ತಲೆ ಮೇಲೆ ಕಿರೀಟ, ಎರಡು ಕಿವಿ, ಮೂಗು ಎಲ್ಲ ಇದೆ. ಇದು ಮಂಕಿ ಫೇಸ್ ಫ್ಲವರ್. ಇದು ಮಂಕಿ ಫೇಸ್ ಆರ್ಕಿಡ್ ಫ್ಲವರ್ ಅಂತ. ಎಷ್ಟು ಕ್ಯೂಟ್ ಆಗಿದೆ. ಇದು ನೋಡಿ, ಕಲರ್ ಎಷ್ಟು ಚೆನ್ನಾಗಿದೆ. ಇದು ಗೂಬೆ ಹಾಗೆ ಇದು ವಿನ್ಯಾಸ ಇದೆ. ಇದು ನೋಡಿ, ಫ್ಯಾಷನೇಬಲ್ ಟೋಪಿ ಹಾಕ್ಕೊಂಡಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ಇದು ಒಂಥರ ಬ್ಯಾಟ್ ಫ್ಲವರ್. ಇದು ಬಾವಲಿ ಥರನೇ ಇದೆ. ಇದು ನೋಡಿ, ಯಕ್ಷಗಾನದ ಮುಖವಾಡ ಹಾಕ್ಕೊಂಡಂಗಿದೆ ಈ ಫ್ಲವರು. ಎಷ್ಟು ಕಲರ್ಸ್ ಇದೆ ಇದರಲ್ಲಿ. ಇದು ಯಾರೋ ತಾತ ಮುಖ ಥರ ಇದೆ. ಇದು ನೋಡಿ, ಪಕ್ಷಿ ಹಾರೋಗೋ ಥರ ಕಾಣಿಸುತ್ತೆ. ಇದು ಚಿಟ್ಟೆ ಹೂವು, ಎಷ್ಟು ಚೆನ್ನಾಗಿದೆ ನೋಡಿ. ಇದು ನೋಡಿ, ಮಂಕಿ ಕ್ಯಾಪ್ ಹಾಕ್ಕೊಂಡಂಗಿದೆ, ಮೂಗು, ಕಿವಿ ಎಲ್ಲ ಇದೆ. ಈ ಹೂ ನೋಡಿ ಎಷ್ಟು ಸುಂದರವಾಗಿದೆ, ರೆಡ್ ಆರ್ಕಿಡ್ ಫ್ಲವರ್. ಇದು ಮಂಕಿ ಫೇಸ್ ಫ್ಲವರ್. ಇದು ನೋಡಿ, ಸೇಮ್ ಮಂಕಿ ಥರನೇ ಇದೆ, ಕಣ್ಣು ಹೇಗೆ ಬಿಟ್ಕೊಂಡಿದೆ. ಆ್ಯಕ್ಚುಲಿ ಇದು ಕಣ್ಣೆಲ್ಲ, ಹೂವಿನ ರಚನೆ ಆ ಥರ. ಇದು ನೋಡಿ, ಇದು ಒಂಥರ ಡ್ರ್ಯಾಗನ್ ಫ್ಲವರ್ ಅಂತಾನೆ. ಇದು ಮಂಕಿ ಫೇಸ್ ಫ್ಲವರ್, ಮಂಕಿ ನಗ್ತಾ ಇರೋ ಥರ ಇದೆ. ಇವೆಲ್ಲ ಟ್ರ್ಯಾಪಿಂಗ್ ಫ್ಲವರ್ ಅಂತ. ಇವು ಕ್ರಿಮಿ ಕೀಟಗಳು ಏನಾದರೂ ಇದ್ರ ಹತ್ತಿರ ಬಂದರೆ ಟ್ರ್ಯಾಪ್ ಮಾಡಿ ಅದು ಹಾಗೆ ಕ್ಲೋಸ್ ಆಗಿ ಕ್ರಿಮಿಗಳನ್ನ ತಿನ್ನುತ್ತೆ. ಇದು ಒಂಥರ ಮಾಂಸಾಹಾರಿ ಸಸ್ಯ. ಇದು ನೋಡಿ, ಬಾಯಿ ಬಿಟ್ಕೊಂಡು ಕೂತಿದೆ. ಕ್ರಿಮಿಗಳು ಏನೂ ಗೊತ್ತಿಲ್ಲದೆ, ಕ್ರಿಮಿ ಕೀಟ, ಜಿರಳೆ ಅವೆಲ್ಲ ಬಂದು ಇದರಲ್ಲಿ ಏನೋ ಆಹಾರ ಹುಡುಕ್ತಾ ಬಂದಾಗ ಇದು ಬಾಯಿ ಕ್ಲೋಸ್ ಆಗಿಬಿಡುತ್ತೆ. ಆಗ ಆ ಕ್ರಿಮಿಗಳನ್ನೆಲ್ಲ ಇದು ನುಂಗಿ ತಿಂದುಬಿಡುತ್ತೆ. ಇದು ಒಂಥರ ಮಾಂಸಾಹಾರಿ ಸಸ್ಯ. ಇದು ಕೇಳೋಕ್ಕೆ ವಿಚಿತ್ರವಾಗಿದೆ. ಇದು ನೋಡಿ, ಇದು ಒಂಥರ ಅಣಬೆ. ಇದು ಅಣಬೆ ಹೂವು. ಇದು ನೋಡಿ, ಮರದ ಮೇಲೆ ಇರೋ ಶಿಲೀಂಧ್ರ ಅಂತಾರಲ್ಲ, ಶಿಲೀಂಧ್ರ ಹೂವು ಫ್ಯಾನ್ ಥರ ಇದೆ. ಎಷ್ಟು ಕಲರ್ ಆಗಿದೆ ನೋಡಿ.
ಇದು ಮರದ ಮೇಲೆ ಬೆಳೆಯುತ್ತೆ ಈ ಥರ ಶಿಲೀಂಧ್ರ, ಅಂದರೆ ಅಣಬೆ ಮಶ್ರೂಮ್ ಥರ ಇದು ಮರದ ಮೇಲೆ ಬೆಳೆಯುತ್ತೆ. ಎಷ್ಟು ಚೆನ್ನಾಗಿ ಹೂವು ಥರ ಕಾಣಿಸುತ್ತೆ ನೋಡಿ. ಇದು ಟ್ರ್ಯಾಪಿಂಗ್ ಫ್ಲವರು. ಇದು ನೋಡಿ ಅಣಬೆ ಎಷ್ಟು ಚೆನ್ನಾಗಿ ಅರಳಿದೆ, ಹೂವು ಥರ ಅರಳಿದೆ ಸುಂದರವಾಗಿ. ಇದು ಒಳ್ಳೆ ಫ್ಯಾನು ಹಾಕೋದಾಗಿದೆ, ಬಣ್ಣದ ಫ್ಯಾನು. ಇದರಿಂದ ಮರಕ್ಕೆಲ್ಲ ಹಾಕಿರ್ತಾರಲ್ಲ, ಮರದಲ್ಲಿ ಶಿಲೀಂಧ್ರ ಬೆಳೆದು ಈ ಥರ ಸ್ಪ್ರೆಡ್ ಆಗುತ್ತೆ.